ಅದೇನಂತಲ್ಲ ಮುಂಜಾನೆ ಇದ್ರು ಚಂಜಿಕಿಲ್ಲ ಚಂಜಿಕಿದ್ರು ಮುಂಜಾನಿಲ್ಲ. ಮುಂದಿನ ಮಕ್ಕಳಿಗೆ ದಗದ ಹಚ್ಚಲ್ಲ ನಾವು. ಬಾಗಲಕೋಟೆ ಜಿಲ್ಲೆಯದ್ದಾದಂಥ ಇಲ್ಕಲ್ಲು, ಅಮೀನ್ಗಡೆ, ಗೂಡೂರು, ಕಮತಿಗಿ, ಗುಳೇದಗುಡ್ಡ, ಕೆರೂರು, ಸುಳಿಬಾವಿ ಈ ಒಂದು ಪ್ರದೇಶದೊಳಗೆ ಕೈಮಗ್ಗ ನೇಕಾರಿಕೆ ಮೂಲ ಕೈ ಕೆಲಸವೇ ಹಣಿಗೆ ಕಟ್ಟುವುದು. ಸ್ವಾಭಿಮಾನದ ಛಲಗಾರ ಬೆವರಿನ ಹನಿಯ ಮೇಲೆ ಬಾಳಿನ ಸಂಚಾರ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೈಮಗ್ಗ ಅನ್ನುವಂತಹ ಒಂದು ಕಸುಬು ಏನಿದೆ ಅದು ಇವತ್ತು ಅವನತಿಯ ಹಂತದಲ್ಲಿದೆ. ಯಾಕಂತಂದ್ರೆ ಯುವಕರು ಈ ಕೈಮಗ್ಗದತ್ತ ಮನಸ್ಸು ಮಾಡ್ತಾ ಇಲ್ಲ. ಕೈಮಗ್ಗವನ್ನ ಏನು ಮಾಡ್ತಾರೆ ಅವರು ಸುಮಾರು 60 ವಯಸ್ಸಿನವರು ಅಥವಾ 50ರ ಮೇಲೆ ಇರುವಂತಹ ವಯಸ್ಸಿನವರೇ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇಂತಹ ಒಂದು ಕಸುಬು ಇವತ್ತು ನಮ್ಮ ಕರ್ನಾಟಕದಿಂದ ಮರೆಮಾಚ್ತಾ ಇದೆ. ಇವತ್ತು ಕೈಮಗ್ಗವನ್ನ ಮಾಡ್ತಿರುವಂತಹ ಕುಟುಂಬ ನಮ್ಮ ಜೊತೆ ಇದೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಕ್ಕೋರ ನಮಸ್ಕಾರ. ಈಗ ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ದೇವಕಿ ಕಾಶಪ್ಪ ಹಣಿಗೇರಿ. ಈಗ ಕೈಮಗ್ಗವನ್ನ ನೀವು ಮಾಡ್ತೀರಿ, ಎಷ್ಟು ವರ್ಷದಿಂದ ಹಣಿಗೆ ಕಟ್ಟುವುದು ಅಂತ ಹೇಳ್ತೀರಿ ನೀವು? ಎಷ್ಟು ವರ್ಷದಿಂದ ಮಾಡಾತ್ತೀರಿ? ನನಗ 55 ವರ್ಷದಿಂದ ಮಾಡ್ಕೊಂತ ಬಂದೇನ್ರಿ. ಮತ್ತ ನಮಗ ಇದ್ರಾಗ ಏನು ಇಲ್ಲಪ್ಪ ಗೌರ್ಮೆಂಟ್ ಸವಲತ್ತಿಲ್ಲ. ಯಾಕಂದ್ರೆ ಇದ್ರಾಗ ಮಕ್ಳು ಮರಿ ಕಟ್ಕೊಂಡು ಜಂಬಾಟ್ ಮಾಡ್ಕೊಂಡು ಹೋಗೋದೂನು ಸಮಸ್ಯೆ ಆಗ್ಬಿಟ್ಟತಿ. ಮತ್ತ ಈಗ ನಮಗ್ ಬರ್ಬರ್ತಾ ಈ ದಗದ ಕುಂಠಿತ ಹಾಕದ್ರಿ. ಮತ್ತ ನಾವ್ ದುಡಿಬೇಕಂದ್ರು ಬಾಳ ಅದ್ರದ್ದು ಇದಿಲ್ರಿ. ಮತ್ ಗೌರ್ಮೆಂಟ್ ಲಿದ್ದು ಏನಿಲ್ಲ ಅಂದ್ರ ನಾವ್ ಬದುಕ್ಬೇಕಾದ್ರೆ ಹೆಂಗ ಅದ್ರ ರಸಿನ ಗೌರ್ಮೆಂಟ್ ಏನೋ ಆಗಲ್ದಕ್ಕ. ಈ ಕೈ ಕೆಲ್ಸದವ್ರಿಗೆ ನಾ 55 ವರ್ಷ ಮಿನಿಮಮ್ ಮಾಡಾಕತ್ತೀನ್ರಿ ನಾನು. ಈ ದಗದ್ದಾಗ ನಾವ್ ಇಷ್ಟ ದುಡಿದ್ರು ಏನು ಅದ್ರಾಗ ಏನು ಇಲ್ಲಪ್ಪ. ಈ ಗೌರ್ಮೆಂಟ್ ಏನಿಲ್ಲ ಅಂದ್ರೆ ನಾವ್ ಹೆಂಗ್ ಬದುಕ್ಬೇಕು. ಮತ್ ಇದು ಬರ್ಬರ್ತಾ ಮಗ್ಗುನು ಬಂದ್ ಹಾಕತ್ತವ್ರಿ, ಮುಂದೆ ನಮ್ ಕೈ ಕೆಲ್ಸನು ಬಂದ್ ಹಾಕತ್ರಿ. ಮುಂದಿನವ್ರಿಗೆ ಜಕ್ಕೊಂಡ್ ಹೋಗ್ಬೇಕಂದ್ರೆ ಗೌರ್ಮೆಂಟ್ ಸವಲತ್ ಬೇಕ್ರಿ. ಈಗ ಹಣಿಗೆ ಕಟ್ಟುವುದು ಅಂತೀರಲ್ಲ, ಯಾವ ರೀತಿ ಅದು? ಈಗ ಸದ್ಯಕ್ಕೆ ಫಸ್ಟ್ ನಾವು ನೆಗಿ ನೇತಾರಲ್ರಿ ಕೈಮಗ್ಗ, ಆ ಕೈಮಗ್ಗಕ್ಕೆ ಮೂಲದಾಗದಾನ ನಮ್ದು. ಮುಂದ ಅದ್ರಾಗ ಎಲ್ಲಾದ್ರ ತರನು ನಾವು ಡಿಸೈನ್ ಹಾಕಿನ್ರಿ. ನಾನಂತಲ್ರಿ, ನನ್ ಮಕ್ಳು ಮಾಡ್ತಾವ್, ನಾವು ಮಾಡ್ತೀವಿ. ಆ ಡಿಸೈನ್ ಹಾಕುದು ಮಾಡ್ತೀವ್ರಿ. ಮುಂದ ಹಣಿಗೆ ಕಟ್ಟುದು ಅಂತ ಹೇಳೋದು 4 ಹನಿ ಬೇಕ್ರಿ, ಅದಕ್ಕೆ 2 ಹನಿ ಬೇಕು. ಅದನ್ನ ಮಾಡಿಕೊಟ್ಟಿಂದ ಅವ್ರ ನೆಗಿ ನೇಯಕ್ ಬರ್ತದ್ರಿ. ಅಲ್ಲಿ ಮಟ್ಟ ನೇಕಾರಿಕೆ ಏನು ಇಲ್ರಿ ಅದ್ರಾಗ. ಪೂರ ತಳಪಾಯ ಅಂದ್ರ ನಮ್ದಾಗದ. ಈಗ ಒಂದು ಸೀರೆ ನೇದ್ರಪ್ಪ ಅಂತಂದ್ರೆ ಎಷ್ಟು ರೂಪಾಯಿ ಪ್ರೈಸ್ ಐತಿ? ಎಷ್ಟು ಬೆಲೆ ಐತಿ? ಒಂದ್ ಹನಿಗೆ ಕಟ್ಟಿದ್ರ ಹಿಂದ್ರ ನನ್ಗ 500 ರೂಪಾಯಿ ಈಗಿನ ಕಾಲಕ್ಕೆ ಸಿಗ್ತದ್ರಿ. ನಾನ್ 5 ರೂಪಾಯಿಲಿಂದ ಬದುಕ್ ಮಾಡ್ಕೊಂತ ಬಂದೇನ್ರಿ. ಮತ್ತೆ ನನ್ ಮನ್ಯಾಗ 4 ಮಕ್ಳು ಅದಾರ್ರಿ, 4 ಮಂದಿನೂ ಅದನ್ನ ಮಾಡ್ತಾರ. ಈಗ ಸದ್ಯಕ್ಕೆ ದೊಡ್ಡ ಮಕ್ಳು 2 ಗುಡ್ರಾಗ ಅದಾರ್ರಿ. ಅವ್ರು ಹೆಣ್ಮಕ್ಳು, ಮಗನು ಮಾಡ್ತಾನ, ಸೊಸಿನೂ ಮಾಡ್ತತಿ. ಏನ್ ಇದ್ರಾಗ ಮಾಡಿವ್ರಿ ಅಪ್ಪ, ಅದೇನಂತಲ್ಲ ಮುಂಜಾನೆ ಇದ್ರು ಚಂಜಿಕಿಲ್ಲ ಚಂಜಿಕಿದ್ರು ಮುಂಜಾನಿಲ್ಲ. ಇದನ್ನ ಮಾಡ್ಕೊಂತಾನ. ಮತ್ತೆ ಇದನ್ ಬಿಟ್ಟು ನಮ್ಗ್ ಮತ್ತೊಂದ್ ಏನು ಬರುದೂನು ಇಲ್ರಿ. ಅದಕ್ಕ ಗೌರ್ಮೆಂಟ್ ಎತ್ತಾಗಾರ ನಮಗ್ ಒಂದ್ ತಟ್ಟಕ್ ಸವಲತ್ ಮಾಡಿ ನಮ್ಗ್ ದುಡೋರ್ಗೆ ಒಂದ್ ತುತ್ತು ಏನಾರ ಹಾದಿ ಆಗೋಂಗ ಕೊಡ್ಲಿ ಅಂತ ಹೇಳಿ ನಾ ಕೈ ಮುಗಿದ್ ಬೇಡ್ಕೊಂತೇನ್ರಿ. ಈಗ ಗುಳೇದಗುಡ್ಡ ಪಟ್ಟಣ ನಿಮ್ದು ಎಷ್ಟು ಮನೆತನಗಳಿದಾವೆ ಈ ಹಣಿಗೆಯನ್ನ ನೀವು? ಈಗ ಸದ್ಯಕ್ಕೆ ಹಣಿಗೆ ಕಟ್ಟು ಅಂದ್ರ ಬಾಳ 2-3 ಅಷ್ಟ. ಈಗ ಸದ್ಯಕ್ ಮಿನಿಮಮ್ ನಮ್ದು ಒಂದ್ ಐತ್ರಿ. ಈಗ ಇಲ್ಲಿ ಮಠ ಇದ್ರಿ ಒಂದ್ 4-5 ಮನೆತನ ಇದ್ದು. ಈಗೆಲ್ಲಾ ಮತ್ ಬಂದ್ ಆಗ್ಬಿಟ್ಟಪ್ಪ. ಮಗ್ಗನು ಬಂದ್ ಆದ್ರೆ ಈ ದಗದದ್ ಮ್ಯಾಗ ಆಸಕ್ತಿ ಮತ್ ಏನ್ ಮಾಡ್ಬೇಕ್ರಿ? ಹೊಟ್ಟೆ ತುಂಬಿದ್ರ ಹರ್ದಾಡಿ ಹೊಕ್ಕಿವ್ರಿ ನಾವ್. ಮತ್ ಅದ್ ಹೊಟ್ಟೆನ ತುಂಬುದಿಲ್ಲ, ಅದ್ ಹರ್ದಾಡಿ ಹೆಂಗ್ ಹೋಗ್ಬೇಕ್ರಿ ನಾವು? ಏನು ಇಲ್ಲಪ್ಪ ಅದ್ರಾಗ. ಹಿಂಗಾಗಿ ಏನೈತಿ, ಏಟ್ ಬರ್ತೈತಿ ಅದ್ರಾಗ ದುಡಿಬೇಕು, ನಮ್ ಜೀವನ ಮಾಡ್ಬೇಕು. ಅದಕ್ಕೆ ಏನೈತಿ, ಇದಕ್ ದಯಮಾಡಿ ಗೌರ್ಮೆಂಟ್ ನಮ್ಗ ನೆರವು ನೀಡ್ಲಿ ಅಂತೇಳಿ ನಾ ಕೈ ಮುಗಿದ್ ಕೇಳ್ಕೊಂತೇನ್ರಿ. ಈ ಹಣಿಗೆ ಕಟ್ಟುವಂತಹ ಕೆಲಸ ಈಗ ಅಧಪತನದ ಅಥವಾ ಅವಸಾನದ ಹಂಚಿನಲ್ಲಿದೆ. ಸೊ ಏನ್ ಹೇಳ್ತೀರಿ? ಇಲಾಖೆಗೆ ಏನು ಒತ್ತಾಯ ಮಾಡ್ತೀರಿ? ತಾವು ಒಂದು ಸಮಾಜದ ನಾಯಕರು ಅಂತ ಹೋಗಿ ಮುಂಚೂಣಿಯಲ್ಲಿ ಹೋರಾಟಗಳನ್ನ ಮಾಡ್ತಾ ಬಂದಿದ್ದೀರಿ, ಏನ್ ಹೇಳ್ತೀರಿ ಸರ್? ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಸುದ್ದಿ ಮಾಧ್ಯಮದವರಿಗೆ ನಾನು ಮಂಜುನಾಥ್ ಕಾಶ್ಯಪ್ಪ ಹಣಿಗೆ, ಗುಳೇದಗುಡ್ಡ. ಪತ್ರಿಕಾ ಮತ್ತು ಸುದ್ದಿ ಮಾಧ್ಯಮದ ಮೂಲಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಜವಳಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡಿದೆ ಅಂದರೆ, ಕೈಮಗ್ಗ ನೇಕಾರಿಕೆ ಮೂಲ ಕೈ ಕೆಲಸ ಈ ಹಣಿಗೆ ಕಟ್ಟೋದು. ಸುಮಾರು ದಶಕಗಳಿಂದ ಈ ಒಂದು ಕುಟುಂಬಗಳು ಈ ಕೆಲಸದಲ್ಲಿ ತೊಡಗಿಸಿಕೊಂಡಿವೆ. ಬಾಗಲಕೋಟೆ ಜಿಲ್ಲೆಯದ್ದಾದಂಥ ಇಲ್ಕಲ್ಲು, ಅಮೀನ್ಗಡೆ, ಗೂಡೂರು, ಕಮತಿಗಿ, ಗುಳೇದಗುಡ್ಡ, ಕೆರೂರು, ಸುಳಿಬಾವಿ ಈ ಒಂದು ಪ್ರದೇಶದೊಳಗೆ ಕೈಮಗ್ಗ ನೇಕಾರಿಕೆ ಮೂಲ ಕೈ ಕೆಲಸವೇ ಹಣಿಗೆ ಕಟ್ಟೋದು. ಈ ಒಂದು ಕಾರ್ಯವನ್ನು ಇವರು ಮುಂಚೂಣಿಗೆ ತರದೇ ಇದ್ದರೆ ಕೈಮಗ್ಗ ಅನ್ನುವುದೇ ಇರುವುದಿಲ್ಲ. ಇವರು ಒಂದು ಕೈ ಕೆಲಸದಿಂದ ಹಣಿಗೆ ಕಟ್ಟಿ ಕೊಟ್ಟಿದ ನಂತರ ಕೈಮಗ್ಗ
ಅನ್ನೋ ಒಂದು ಸೃಷ್ಟಿ ಆಗ್ತತಿ. ಅದಕ್ಕೆ ಇವರು ಕೈಮಗ್ಗದ ಮೂಲ ಕೈ ಕೆಲಸಗಾರರು. ಇವರಿಗೆ ಸರ್ಕಾರದಿಂದ ಆರ್ಥಿಕ ನೆರವು ಬೇಕಾದಂಥದ್ದು ಅತಿ ಅವಶ್ಯಕವಾಗೈತಿ. ಯಾಕೆ ಅವಶ್ಯಕತೆವಾಗೈತೆ ಅಂದ್ರೆ ಇವ್ರಿಗೆ ಸಂಪೂರ್ಣ ವರ್ಷ ಪೂರ್ತಿ ಕೈ ಕೆಲಸವಿರುವುದಿಲ್ಲ. ಸುಮಾರು ಒಂದು ತಿಂಗಳಿಗೆ 2,000 ರೂಪಾಯಿ ಆದಾಯ ಸಿಗ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಸಿಗ್ತಿರಕ್ಕಿಲ್ಲ. ಆದ ಕಾರಣ ಯಾವುದಾದ್ರೂ ಇವತ್ತಿನ ದಿನಮಾನಗಳಲ್ಲಿ ಈ ದುಬಾರಿ ಜೀವನಗಳಲ್ಲಿ ಆದಾಯ ಇದ್ರೇ ಜೀವನ ಸಾಗಿಸುವುದು. ಆದಾಯ ರಹಿತವಾದ ಈ ಒಂದು ಆದಾಯ ಇರಲಾರ್ದಂಥ ಈ ಕೈ ಕೆಲಸದಿಂದ ಪರ್ಯಾಯ ಮಾರ್ಗವಾಗಿ ಈ ಕುಟುಂಬಗಳು ಪರ್ಯಾಯ ಮಾರ್ಗವಾಗಿ ಬೇರೆ ಒಂದು ವೃತ್ತಿಗೆ ವಲಸೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ಒಂದು ಜವಳಿ ಇಲಾಖೆಯಲ್ಲಿ ಕೈಮಗ್ಗದ ಮೂಲ ಕೈ ಕೆಲಸಗಾರರ ಹಣಿಗೆ ಕಟ್ಟೋರು ಚಿತ್ರಪಟದಲ್ಲಿ ನೋಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗುವುದು. ಉದ್ಯೋಗ ಸೃಷ್ಟಿ ಮಾಡಬೇಕಾದಂಥ ಇಂದಿನ ದಿನಮಾನಗಳಲ್ಲಿ ಒಂದು ಉದ್ಯೋಗ ಅವನತಿಗೆ ಹೋಗಬಾರದು. ಆ ಕಾರಣದಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ಕಳಕಳಿಯ ಪೂರ್ವಕವಾಗಿ ನಾವು ಬಾಗಲಕೋಟೆ ಜಿಲ್ಲೆ ಜವಳಿ ಅಧಿಕಾರಿಗಳಿಗೂ ಸಂಪರ್ಕ ಮಾಡೀವಿ, ತದನಂತರ ಆಯುಕ್ತರಿಗೂ ಸಂಪರ್ಕ ಮಾಡೀವಿ, ಮನವರಿಕೆ ಮಾಡಿಕೊಂಡಿದ್ದೇವೆ. ಕೈಮಗ್ಗದ ಮೂಲ ಕೈ ಕೆಲಸಗಾರರಾದ ಹಣಿಗೆ ಕಟ್ಟೋರ ಗಮನಕ್ಕೆ ತೆಗೆದುಕೊಳ್ಳಿ. ಇವರ ವಾರ್ಷಿಕವಾಗಿ ನೇಕಾರ ಸಮ್ಮಾನ ಯೋಜನೆಯಲ್ಲಿ 5,000 ರೂಪಾಯಿ ಒಂದಿಷ್ಟು ಜನಕ್ಕೆ ಒದಗೈತಿ, ಇನ್ನೊಂದು ಜನಕ್ಕೆ ಒದಗಿನೂ ಇಲ್ಲ. ಇವರಿಗೆ ಐಡೆಂಟಿ ಕಾರ್ಡ್ ಇಲ್ಲ, ಗುರುತಿನ ಕಾರ್ಡ್ಗಳಿಲ್ಲ. ಮತ್ತು ಈ ಒಂದು ವೃತ್ತಿ ಒಳಗೆ ಹಿಂದೂಗಳೂ ಅದರ, ಅಲ್ಪಸಂಖ್ಯಾತರೂ ಅದಾರ. ಒಂದು ಧರ್ಮಕ್ಕೆ ಮೀಸಲಾಗಿಲ್ಲ ಈ ಒಂದು ವೃತ್ತಿ. ಅಲ್ಪಸಂಖ್ಯಾತರು ಇರ್ಬೋದು, ಹಿಂದೂಗಳು ಇರ್ಬೋದು, ಇಬ್ಬರಿಗೂ ಈ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಾರ. ಸರ್ಕಾರ ಇನ್ನಾದರೂ ಇಂಥ ಕುಟುಂಬಗಳು, ಇಂಥ ಇತಿಹಾಸವುಳ್ಳಂಥ ನೇಕಾರಿಕೆ ಮೂಲ ಕೈ ಕೈಮಗ್ಗದ ನೇಕಾರಿಕೆ ಮೂಲ ಕೈ ಕೆಲಸಗಾರರು ಹಣಿಗೆ ಕಟ್ಟೋರಿಗೆ ಆರ್ಥಿಕ ನೆರವು ಈಗ ಇವರು ಸುಮಾರು 5-6 ದಶಕಗಳಿಂದ ಮಾಡ್ಯಾರ. ಇವತ್ತಿಗೆ ವೃದ್ಧಾಪಿ ಇನ್ನು ಅವ್ರಿಗೆ ಕಣ್ಣು ಏನಾದರೂ ಇದಾದರೆ ಇವ್ರಿಗೆ ಯಾರೂ ಆರ್ಥಿಕ ನೆರವು ಇರೋದಿಲ್ಲ. ಅದಕ್ಕೆ ಇಂಥ ದುಡ್ದೋರಿಗೆ ಪ್ರೋತ್ಸಾಹಿಕವಾಗಿ ವಾರ್ಷಿಕ ಅಲ್ಲ ಮಾಸಿಕ ಪ್ರೋತ್ಸಾಹ ಧನ ಇಂಥ ಕುಟುಂಬಗಳಿಗೆ ನೀವು ನೆರವು ನೀಡಿದರೆ ಮುಂದಿನ ಪೀಳಿಗೆ ಈ ಕೈಮಗ್ಗದ ನೇಕಾರಿಕೆ ಮೂಲ ಕಟ್ಟುವ ಒಂದು ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಆದಾಯ ಇಲ್ಲದ ಈ ವೃತ್ತಿನ ಯಾರೂ ಆಯ್ಕೆ ಮಾಡಿಕೊಳ್ಳಲ್ಲ. ಅದಕ್ಕೆ ಆದಾಯ ಬೇಕಂದ್ರೆ ಸರ್ಕಾರನೇ ಇವರಿಗೆ ಆರ್ಥಿಕ ನೆರವು ಕೊಟ್ಟು ಸಬಲರಾಗಲು ಸರ್ಕಾರ ಮುಂಚೂಣಿಯಲ್ಲಿ ಬರಬೇಕು. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇನ್ನಾದರೂ ಇವರ ಹತ್ರ ಗಮನ ಹರಿಸಬೇಕು. ಇವರ ಕುಟುಂಬಗಳಿಗೆ ವಿಜಯಪುರ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲೆ ಹಾಗೂ ಗದಗ ಜಿಲ್ಲೆಯಿಂದ ಕೈಮಗ್ಗ ನೇಕಾರರು ಬಂದು ತಮ್ಮ ಕೈಮಗ್ಗದ ಹಣಿಗೆ ಕಟ್ಟುವ ಕೆಲಸಗಳನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಉದಾಹರಣೆಗೆ ಟೆಕ್ಸ್ಟೈಲ್ ಡಿಸೈನರು ಮತ್ತು ಇನ್ನಿತರ ಬಂದು ಇವ್ರನ್ನ ಸಂಪರ್ಕ ಮಾಡ್ಯಾರ. ಪುಣಾದಿಂದ ಬಂದು ಸತ್ಯಕ್ಕೆ ಒಬ್ಬೊಬ್ಬರು ಇದರದ ಅಧ್ಯಯನ ಮಾಡೋರು ಸತ್ಯಕ್ಕೆ ಬಂದು ಪುಣಾದಿಂದ ಬಂದು ಸತ್ಯಕ್ಕೆ ಒಂದೊಂದು ಹಣಿಗೆ ಕಟ್ಟಿಸ್ಕೊಂಡು ಹೋಗ್ಯಾರ. ಅಂದ್ರೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಸತ್ಯಕ್ಕೆ ಬಂದು ಹಣಿಗೆ ಕಟ್ಟಿಸ್ಕೊಂಡು ಹೋಗಿ ಈ ಥರ ಕೈ ಕೆಲಸ ಮೂಲ ಕೈಮಗ್ಗದ ಕೈ ಕೆಲಸ ಈ ಥರ ಇದೆ ಅಂತಂದು ಮಹಾರಾಷ್ಟ್ರದಿಂದ ಒಂದಿಷ್ಟು ಜನ ಬಂದು ಸತ್ಯಕ್ಕೆ ಮಾಹಿತಿಯನ್ನು ಪಡೆದುಕೊಂಡು ಹೋಗ್ಯಾರ. ಆದ ಕಾರಣ ಮಾಧ್ಯಮದ ಮೂಲಕ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ನೀವು ಬಂದು ಸರ್ಕಾರಕ್ಕೆ ಈ ಥರ ಇರುವ ಕುಟುಂಬಗಳನ್ನು ಪರಿಚಯ ಮಾಡಿಕೊಂಡ್ರೆ ಇನ್ನಾದರೂ ಸರ್ಕಾರ ಇವರ ಹತ್ರ ಗಮನ ಹರಿಸಲಿ ಅಂತಂದು ಈ ಮೂಲಕ ಮಾಧ್ಯಮದ ಮೂಲಕ ಮತ್ತೊಮ್ಮೆ ನಾನು ರಾಜ್ಯ ಸರ್ಕಾರಕ್ಕೆ ಹಾಗೂ ಜವಳಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ರಾಧಾ ಯಲ್ಲಪ್ಪ ಹಣಿಗೆ ಅಂತ ನಾವು ಹಣಿಗೆ ಕಟ್ತೀವಿ. ನಮ್ಮ ತಾಯಿಯವ್ರು ಮಾಡ್ತಾರ, ನಮ್ಮ ತಂದೆಯವ್ರು ಮಾಡ್ತಾ ಇದ್ರು, ಎಲ್ಲರೂ ಮಾಡ್ತಾರ. ಆದ್ರೆ ಯಾವ ಈ ಉದ್ಯೋಗಕ್ಕೆ ಮಾತ್ರ ಯಾವ ₹1 ಉಪಯೋಗನೂ ಇಲ್ಲ. ರಾಜ್ಯ ಸರ್ಕಾರ ಆತು, ಕೇಂದ್ರ ಸರ್ಕಾರ ಎಲ್ಲಿಂದ ಇಲ್ರಿ. ಎಲ್ಲರಿಗೂ ಅಂತ ಪುಟ್ಟಿ ಹೆಣ್ಣವ್ರಿಗೆ ಎಲ್ಲರಿಗೂ ಕೊಡ್ತಾರ ದುಡ್ಡನ್ನ. ಇದಕ್ಕ ಉದ್ಯೋಗಕ್ಕೆ ಅಂತ ಹೇಳಿ ನಮ್ಮ ಉದ್ಯೋಗಕ್ಕೆ ಮಾತ್ರ ₹1 ಯಾರು ಕೊಟ್ಟಿಲ್ರಿ, ಇನ್ನೂವರೆಗೂ ಕೊಟ್ಟಿಲ್ಲ. ಯಾವ ಬ್ಯಾಂಕ್ನಾಗ ಕೊಟ್ಟಿಲ್ಲ, ಎಲ್ಲಿ ಕೊಟ್ಟಿಲ್ಲ. ಅದನ್ನ ಕೇಳ್ತೀವಿ ನಾವು. ಈಗ ನೋಡಿ ನಮ್ಮ ತಾಯಿಯವ್ರ ಕಣ್ಣು ಇದಾಗೈತಿ, ತೋರಿಸ್ಬೇಕಂದ್ರ ₹1000 ಕೇಳ್ತಾರ. ಈ ಹಣಿಗೆ ಉದ್ಯೋಗಲಿಂದ ₹1 ಗೊತ್ತಿಲ್ಲ. ಮತ್ತೆ ಇಂಥವೆಲ್ಲ ಮಾಡ್ಬೇಕು. ಇವರು ಎಲ್ಲರಿಗೂ ಮಾಡ್ತಾರ, ನಮಗೂ ಮಾಡಕ್ ತಯಾರಿಲ್ಲ. ಅದನ್ನ ಕೇಳ್ಕೊಂತೀವಿ ನಾವು. ಇದ್ರ ಹೇಳೋದು ನಿಮ್ಲಿಂದ ನಮಗೂ ಒಂದಿಷ್ಟು ನಮ್ಮ ತಾಯಿಯವ್ರಿಗೆ ಮಾಸಿಕ ಇಂಥವ್ರಿ ವಯಸ್ಸಾದವ್ರಿಗೆ ಕೊಟ್ರೆ ಎಷ್ಟು ಅನುಕೂಲ ಆಗತ್ತೆ. ಮತ್ ನಮ್ಮ ಮುಂದಿನ ಮಕ್ಕಳಿಗೆ ದಗದ ಹಚ್ಚಲ್ ನಾವು.
ಇದಿಷ್ಟು ಹಣಿಗೆ ಕಟ್ಟುವಂತಹ ಕೆಲಸ ಏನಿದೆ ಅದು ಈಗ ಗೃಹಗಳಲ್ಲಿ ಏನಾಗಿದೆ ಅದು ನಶಿಸಿ ಹೋಗ್ತಾ ಇದೆ. ಆ ಒಂದು ಹಣಿಗೆ ಕಟ್ಟುವಂತಹ ಕಾರ್ಯ ಈಗ ಇಲ್ಲವೇ ಇಲ್ಲದಂತಾಗುವಂತಹ ಪರಿಸ್ಥಿತಿ ಇದೆ. ಇನ್ನಾದರೂ ಜವಳಿ ಇಲಾಖೆ ಇಂತಹ ಕುಟುಂಬಗಳಿಗೆ ನೆರವಾಗಬೇಕು, ಒಂದಿಷ್ಟು ಸಾಂತ್ವನದ ರೀತಿಯಲ್ಲಿ ಮಾಸಿಕವಾಗಿರುವಂತಹ ಒಂದಿಷ್ಟು ಹಣವನ್ನ ಅಥವಾ ಒಂದು ಬೇರೆ ಬೇರೆ ಸಹಾಯಗಳನ್ನ ಇವರಿಗೆ ಮಾಡಬೇಕು ಅಂತ ಹೇಳಿ ನಮ್ಮ KMM ನ್ಯೂಸ್ ಚಾನಲ್ ಇಂದ ಕೇಳ್ಕೊಳ್ತಾ ಇದ್ದೀವಿ.